ಕೆಲಸ ಮಾಡೋಣ ಸರ್. ನಾವು ಈ ರಾಜಕೀಯ ಪಕ್ಷದವರಷ್ಟೆಲ್ಲ ಸಾವುಕಾರರಲ್ಲ. ಅದೇ ರಾಜ್ಯದ ಎಲ್ಲಾ ರೈತರುಗಳು ಒಂದು ಮನವಿ ಮಾಡ್ಕೊಂಡು 10, 20, 100 ಸೇರಿಸ್ಬಿಟ್ಟು ಒಂದು ಕೋಟಿವರೆಗೂ ಹೆಂಗ್ ಸಂಗ್ರಹಿಸ್ಬಿಡ್ತೀವಿ. ಇವ್ರ ಮನೆಯವ್ರನ್ನ ಯಾರು ತಗೊಂಡೋಗ್ಬಿಟ್ಟು ಕಾಡೊಳಗಡೆ ಬಿಟ್ಬಿಟ್ಟು ಉಳಿದಾಳಿ ಮಾಡಿಸ್ಲಿ, 1 ಕೋಟಿ ನಾವು ಕೊಡ್ತೀವಿ ಅವ್ರಿಗೆ. ಅದು ಪರಿಹಾರ ಅಂತ ಅವ್ರಿಗೆ ಆಗ್ಬಿಟ್ರೆ ಸೂಪರು ಸರ್. ಯಾರು ಇರಲಿ ಸರ್, ಯಾರ್ಯಾರಿದ್ರ ಬಗ್ಗೆ ಇವತ್ತು ಬಂದು ಟಿವಿ ಮುಂದೆ ನಿಂತ್ಕೊಂಡು ಹಿಂಗ ಆಗಬಾರ್ದಾಗಿತ್ತು, ಇದಕ್ಕೇನೋ ಒಂದು ಪರಿಹಾರ ಕೊಡ್ತೀವಿ ನಾವು, ಅವ್ರದ್ದು ನಮ್ ಸಾಂತ್ವನ ಇದೆ ಅಂತ ಹೇಳಿ ದೊಡ್ಡ ದೊಡ್ಡ ಭಾಷಣ ಬಿಗಿತಾರಲ್ಲ, ಇವ್ರ ಮನೆಯವ್ರು ಯಾರು ಕರ್ಕ ಬಂದು ಬಿಡ್ಲಿ ಕಾರೊಳಕ್ಕೆ. ಬೇಡ, ನಮ್ ತೋಟಕ್ಕೆ ಕಳೆ ಕೀಳಕ್ಕೆ ಕಳಿಸ್ಲಿ. ಇವ್ರನ್ನ ಕಳೆ ಕಳಿಸ್ತಿರುವ ಹುಲಿಗಿಲಿ ಬಂದು ಹೊಡೆದ್ಬಿಟ್ರೆ ಆ ಕೂಡ್ಸಿಟ್ಟಿರ್ತೀವಲ್ಲ ದುಡ್ಡನ್ನ, ಅದನ್ನ ಈ ಅಯೋಗ್ಯನ ಮನೆಗೆ ಕೊಡ್ಬಿಡ್ತೀವಿ. ಸಾಂತ್ವನ ನಾವು ನಿಂತು ಕೇಳ್ಬಿಡ್ತೀವಿ, ಪಾಪ ಕಣವ ನಿಮ್ ಮನೆಯವ್ರನ್ನ ಮನೆಗೆ ನಮ್ಮ ತೋಟಕ್ಕೆ ಗದ್ದೆಗೆ ಕಳೆ ಕೀಳಕ್ಕೆ ಕಳಿಸಿದೆ, ಹುಲಿ ಬಂದು ಹೊಡೆದ್ಬಿಡ್ತು, ನಮ್ದು ಸಾಂತ್ವನ ಐತೆ, ತಗ ಈ ದುಡ್ಡನ್ನ ಅಂತ ಕೊಟ್ಬಿಡ್ತೀವಿ. ಇಟ್ಕೊಂಡು ಹೋಗ್ಲಿ ಮನೆಗೆ. ಮಿನಿಸ್ಟರ್ಗೆಲ್ಲ ಯಾರ್ಯಾರು ಮಂತ್ರಿ ಅನ್ನಿಸ್ಕೊಂಡು ಬರೋ ಅಂತ ಎಲ್ಲಾ ವ್ಯಕ್ತಿಗಳು, ಈ ಹಿಂದೆ ಇದ್ದವ್ರಿಗೆ, ಇವತ್ತಿದ್ದವ್ರಿಗೆ, ಮುಂದೆ ಬರೋರಿಗೆ ಎಲ್ರಿಗೂ ಈ ಪ್ರಶ್ನೆ ಕೇಳುವಂತ ಅಧಿಕಾರ ನನ್ನ ನಾಗರಿಕನಿಗೆ ಇದೆ ಅನ್ನೋದನ್ನ ನಾನು ನಿಮ್ಮ ವಾಹಿನಿ ಮೂಲಕ ಪ್ರತಿಯೊಂದು ಜನಗಳಿಗೂ ತಿಳಿಸ್ತಾ ಇದ್ದೀನಿ. ನಮ್ಗೆ ಇಷ್ಟು ಹಕ್ಕಿ ಇದೆ, ಸಂವಿಧಾನದಲ್ಲಿ ಹಕ್ಕಿ ಇದೆ, ನಾವು ಕೇಳಬೇಕು. ಬಟ್ ನಮ್ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಲೆಕ್ಷನ್ ಟೈಮಲ್ಲಿ 5 ವರ್ಷಕ್ಕೊಂದ್ಸರಿ ಬರ್ತಾನೆ ಯಾರೋ ಒಬ್ಬ, ಎಲ್ಲ ಪಕ್ಷದವ್ರು ಬರ್ತಾರೆ, ಓಟ್ ಹಾಕಿಸ್ಕೊತಾರೆ, ಗೆದ್ದಿರೋನಿಂದ ನಿಂತ್ಕೊಂಡು ಸೆಲ್ಫಿ ತಗೊಂಡು ಸ್ಟೇಟಸ್ಗೆ ಡಿಪಿಗೆ ಹಾಕತ್ತೀವಿ. ಆ ಅಯೋಗ್ಯತೆನ ಫಸ್ಟ್ ನಾವು ಬಿಡ್ಬೇಕು. ಹೊಡ್ಕೋಬೇಕಾಗಿರೋದು ನಮಗೆ ಸರ್ ಫಸ್ಟ್. ನಾವು ಸುಮ್ಮನೆ ಬೇರೆಯವ್ರ ಕಡೆ ಬೆರಳು ತೋರಿಸಬಾರ್ದು. ಅರ್ಥ ಆಯ್ತಾ? ನಮ್ಮಲ್ಲಿ ಬದಲಾವಣೆ ಆಗಬೇಕು.